ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ನಾಳೆ ಅಂದರೆ ಮಾರ್ಚ್ 3ನೇ ತಾರೀಕು ಗ್ರಸ್ತೋದಯ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ. ಗ್ರಸ್ತೋದಯ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಭಾರತೀಯರಿಗೆ ಗೋಚಾರ ಫಲಗಳಿಂದ ಗ್ರಹಣ ಗೋಚಾರವನ್ನು ನಾವು ನೋಡುವಾಗ ಭಾರತ ದೇಶದಲ್ಲಿ ಗ್ರಹಣದ ಪ್ರಭಾವ ಇರುತ್ತಾ ಅಂದರೆ ಖಂಡಿತ ಇರುತ್ತೆ. ಯಾಕಂದರೆ ಗ್ರಹಣದ ಆರಂಭದ ಕಾಲ ಭಾರತ ದೇಶದಲ್ಲಿ ಕಾಣಿಸದಿದ್ದರೂ ಕೂಡ ಗ್ರಹಣದ ಅಂತ್ಯಕಾಲ ನಮಗೆ ಅನ್ನೋದು ಈ ಗ್ರಹಣದ ಅಂತ್ಯ 6 ಗಂಟೆ 2 ನಿಮಿಷಕ್ಕೆ ನಮಗೆ ಚಂದ್ರೋದಯ ಆಗುತ್ತೆ. 6:47 ಕೂಡ ಈ ಗ್ರಹಣ ಇರೋದರಿಂದ ಗ್ರಹಣದ ಅಂತ್ಯ ಸಮಯವನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡು ಗ್ರಹಣದ ನಿಯಮಗಳನ್ನು ಪಾಲಿಸಲೇಬೇಕಾಗಿರುತ್ತೆ. ಅದು ಕೂಡ ಸಿಂಹರಾಶಿಯ ಪೂರ್ವ ಫಲ್ಗುಣಿ ಪುಬ್ಬ ನಕ್ಷತ್ರದ 2ನೇ ಪಾದದಲ್ಲಿ ಈ ಗ್ರಹಣ ಅನ್ನೋದು ನಿರ್ಮಾಣವಾಗ್ತಾ ಇದೆ. ಆದ್ದರಿಂದ ಈ ಸಿಂಹರಾಶಿಯ ಕೆಲವೊಂದು ಈ ಪುಬ್ಬ ನಕ್ಷತ್ರ ಅಥವಾ ಸಿಂಹರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳ ಜಾತಕರು ಈ ಗ್ರಹಣವನ್ನು ನೋಡದೇ ಇರೋದು ಒಳ್ಳೆಯದು. ಮುಖ್ಯವಾಗಿ ಮತ್ತು ಈ ಗ್ರಹಣದಿಂದ ಒಂದು ಗ್ರಹಣ ಅನ್ನೋದು ನಿರ್ಮಾಣವಾಗ್ತಾ ಇದೆ ಅಂದರೆ ಅದರಿಂದ ಎಷ್ಟು ಒಳ್ಳೆಯ ಫಲಗಳಿರುತ್ತೋ ಅದೇ ರೀತಿ ಕೆಟ್ಟ ಫಲಗಳನ್ನು ಇರುತ್ತೆ. ಈಗ ಅತ್ಯಂತ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡಗಳಾಗಿರಬಹುದು, ಅಥವಾ ವಿಪರೀತವಾಗಿ ಆಗುವಂತಹ ಅಗ್ನಿ ಅವಘಡಗಳಾಗಿರ್ಬೋದು, ವಾಹನ ಅಪಘಾತಗಳಾಗಿರ್ಬೋದು, ಈ ಗ್ರಹಣದ ಪ್ರಭಾವ ಅನ್ನೋದು ಈ ವಿಷಯಗಳ ಮೇಲೆ ಇರುತ್ತೆ. ಆದ್ದರಿಂದ ಕೆಲವೊಂದು 12 ರಾಶಿ ಜಾತಕರು ಅವರಿಗೆ ಈ ಗ್ರಹಣ ಅಂದರೆ ಗೋಚಾರದಿಂದ ನೋಡುವಾಗ ಹುಟ್ಟಿರುವಂತಹ ಜನನವಾಗಿರುವಂತಹ ರಾಶಿಗೆ ಅನುಕೂಲವ ಪ್ರತಿಕೂಲವ ಅಥವಾ ಮಿಶ್ರ ಫಲಗಳನ್ನು ನೀಡ್ತಾ ಇದೆಯಾ, ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ, ಯಾವ ಪರಿಹಾರಗಳನ್ನು ಮಾಡಬೇಕು, ಯಾವ ವಿಷಯಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಮುಖ್ಯವಾಗಿ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದ ವೃಷಭ ರಾಶಿ ರಾಶ್ಯಾಧಿಪತಿ ಶುಕ್ರನ ಅಧೀನದಲ್ಲಿರುವಂತಹ ವೃಷಭ ರಾಶಿ ಜಾತಕರಿಗೆ ಈ ಗ್ರಹಣ ಪ್ರಭಾವ ಅನ್ನೋದು 4ನೇ ಮನೆಯಲ್ಲಿ ಇರುತ್ತಾ ಕೆಲವೊಂದು ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದೆ. ಚತುರ್ಥ ಸ್ಥಾನ ಅಂದರೆ ಅದು ಮಾತೃಸ್ಥಾನ ಅಂತ ಹೇಳ್ತೀವಿ, ವಾಹನ ಸ್ಥಾನ ಅಂತ ಹೇಳ್ತೀವಿ, ಮತ್ತು ಕಮ್ಯುನಿಕೇಷನ್ ಸ್ಥಾನವೂ ಆಗಿರುತ್ತೆ. ತಾಯಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳ ತಾಯಿ ಸ್ಥಾನನೂ ಅಂತ ಹೇಳ್ತೇವೆ. ಹೂಡಿಕೆಗಳ ಸ್ಥಾನ, ವಾಹನಗಳ ಸ್ಥಾನ ಅಂತ ಹೇಳ್ತಾ ಇರುವಂತಹ ಚತುರ್ಥ ಸ್ಥಾನದಲ್ಲಿ ಗ್ರಹಣ ನಿರ್ಮಾಣವಾಗ್ತಾ ಇದೆ. ವೃಷಭ ರಾಶಿಯವರಿಗೆ ಈಗ ಅದ್ಭುತ ರೀತಿಯಲ್ಲಿ ದಶಮ ಸ್ಥಾನದಲ್ಲಿ ಈ ಮಾಸದಲ್ಲಿ ರವಿ ಕುಜ ಅದ್ಭುತವಾಗಿ ಯೋಗಕಾರಕನಾಗಿದ್ದು, ಅದೇ ರೀತಿ ಮಾರ್ಚ್ ಮಾಸದಲ್ಲಿ ಲಾಭಸ್ಥಾನದಲ್ಲಿ ಶುಕ್ರ ಶನಿ ಅದ್ಭುತವಾಗಿ ಯೋಗಕಾರಕನಾಗಿ ಅದೃಷ್ಟ ಯೋಗವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಈ ಗ್ರಹಣದ ಗೋಚಾರ ಫಲಗಳನ್ನು ಕೂಡ ವೃಷಭ ರಾಶಿಯವರು ತಪ್ಪದೇ ದೃಷ್ಟಿಯಲ್ಲಿಟ್ಟುಕೊಂಡು ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಲಾಭಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾರೆ, ಲಾಭಸ್ಥಾನದಲ್ಲೇ ಶುಕ್ರ 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ಅದ್ಭುತವಾಗಿ ಯೋಗಕಾರಕರಾಗಿರ್ತಾರಲ್ವ, ಮತ್ತು ದಶಮದಲ್ಲಿ ಕುಜ ಮತ್ತು ರವಿ ಅದ್ಭುತವಾಗಿ ಯೋಗಕಾರಕರಾಗಿರ್ತಾರಲ್ವ. ಮತ್ತು ಇನ್ನೇನು ಸಮಸ್ಯೆ ಅಂತ ಹೇಳಿದ್ರೆ, ಚತುರ್ಥ ಸ್ಥಾನದಲ್ಲಿ ಗ್ರಹಣ ಅಂದರೆ ಚಂದ್ರ ಮತ್ತು ಕೇತುವಿನ ಯುತಿ ಅನ್ನೋದು ಕೆಲವೊಂದು ಪ್ರತಿಕೂಲ ವಿಷಯಗಳನ್ನು ನಡೆಯೋದಕ್ಕೆ ಅವಕಾಶಗಳಿರುತ್ತೆ. ಈ ಸಂದರ್ಭದಲ್ಲಿ ಚತುರ್ಥ ಸ್ಥಾನದಲ್ಲಿ ಗ್ರಹಣ ನಿರ್ಮಾಣವಾಗ್ತಾ ಇರೋದರಿಂದ ತಾಯಿಯ ಆರೋಗ್ಯದ ವಿಷಯದಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಬಹಳಷ್ಟು ದಿನಗಳಿಂದ ಅವರೇನಾದರೂ ಔಷಧ ಸೇವನೆ ಅಥವಾ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಸಂದರ್ಭದಲ್ಲಿ ತಾಯಿಯ ಆರೋಗ್ಯ, ತಾಯಿಗೆ ಚಿಕಿತ್ಸೆ, ತಾಯಿ ಯೂಸ್ ಮಾಡ್ತಾ ಇರೋಂಥ ಮೆಡಿಕೇಷನ್ ಬಗ್ಗೆ, ಅವ್ರ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ. ಚತುರ್ಥ ಅಂದ್ರೇ ತಾಯಿ ಅಂತಲೇ ಹೇಳ್ತಾ ಇರ್ತೀವಿ, ತಾಯಿ ಯೋಗಕ್ಷೇಮಗಳಂತ ಹೇಳ್ತಾ ಇರ್ತೀವಿ. ತಾಯಿಗೆ ಅಂದರೆ ಈ ಚತುರ್ಥ ಸ್ಥಾನದಲ್ಲಿರುವಂತಹ ಶುಭಗ್ರಹಗಳಿಂದ ತಾಯಿಗೆ ಪೂರ್ಣಾಯುಷ್ಯ ಇರೋದಕ್ಕೂ ಅದ್ಭುತವಾಗಿ ಆರೋಗ್ಯವನ್ನು ನೀಡುವುದಕ್ಕೂ ಈ ಜಾತಕನಿಂದ ತಾಯಿಗೆ ಪೂರ್ಣಾಯುಷ್ಯ ಸಿದ್ಧಿಯಾಗ್ತಾ ಇರುತ್ತೆ. ಸೊ ಆ ದೃಷ್ಟಿಯಲ್ಲಿ ನಾವು ನೋಡಿದಾಗ ಈ ಚತುರ್ಥ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇರೋ ಕಾರಣದಿಂದ ತಾಯಿಯ ಆರೋಗ್ಯದ ವಿಷಯದಲ್ಲಾಗಿರಬಹುದು,
ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಈ ಸಾಲದ ಒತ್ತಡ ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ಗೃಹಸ್ಥಾನ ಅಂತ ಹೇಳ್ತಾ ಇರ್ತೀವಲ್ಲ, ಮನೆಯನ್ನು ಪ್ಲೆಡ್ಜ್ ಇಡೋದು ಅಂದರೆ ಮನೆ ಮೇಲೆ ಸಾಲ ತಗೊಳ್ಳೋದು, ಮನೆ ಮೇಲೆ ಲೋನ್ ತಗೊಳ್ಳೋದು, ವಿಚ್ ಮೀನ್ಸ್ ಲೈಕ್ ನೀವು ಮನೆಯನ್ನು ತಗೊಂಡೋಗ್ಬಿಟ್ಟು ಫಿನಾನ್ಷಿಯರ್ ಹತ್ರ ಅಥವಾ ಬ್ಯಾಂಕಲ್ಲಿ ಹಣ ಇಟ್ಟು ನಿಮ್ಮ ಅವಶ್ಯಕತೆ ತಕ್ಕಂತೆ ಹಣ ವ್ಯವಸ್ಥೆಯನ್ನು ಪಡೆಯೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗೃಹ ಬದಲಾವಣೆ, ಸ್ಥಾನ ಬದಲಾವಣೆ, ತುಂಬ ದಿನಗಳಿಂದ ಒಂದೇ ಮನೆಯಿಂದ ಇರ್ತೀರ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಿಮ್ಮ ವೃತ್ತಿ ಉದ್ಯೋಗಗಳ ಮುಖಾಂತರ ಇರುವಂತಹ ಸ್ಥಾನ ಬದಲಾವಣೆ ಅಥವಾ ಮನೆಯನ್ನು ಬದಲಾಯಿಸೋದು, ಬಾಡಿಗೆ ಮನೆಯಲ್ಲಿದ್ದರೂ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗೋದು. ಇನ್ನು ಈ ಸಂದರ್ಭದಲ್ಲಿ ಒಡವೆ, ಚಿನ್ನ ಇತ್ಯಾದಿ ಚಿನ್ನ ಆಭರಣಗಳನ್ನು ಬ್ಯಾಂಕಲ್ಲಿ ಅಡ ಇಡೋದು, ಅದಕ್ಕೆ ತಕ್ಕಂತೆ ನೀವು ವೃತ್ತಿ ವ್ಯಾಪಾರಗಳಲ್ಲಿ ಅದು ಇಂಪ್ರೂವ್ಮೆಂಟ್ಗೋಸ್ಕರನೋ ಅಥವಾ ಕೆಲವೊಂದು ಅವಶ್ಯಕತವಾಗಿ ಈಗ ಕಟ್ಟಲೇಬೇಕಾಗಿರುವಂತಹ ಕೆಲವೊಂದು ಸಂದರ್ಭಗಳಲ್ಲಿ ಈ ಒಡವೆಗಳನ್ನು ಗಿರವಿ ಇಡ್ತೀವಿ ಅಂತ ಹೇಳ್ತೀವಲ್ವ. ಸೊ ಪ್ಲೆಡ್ಜ್ ಮಾಡಿ ಅದರ ಮೇಲೆ ಲೋನ್ ತಗೊಳ್ಳೋದು. ಮುಖ್ಯವಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಚತುರ್ಥ ಸ್ಥಾನ ಅನ್ನೋದು ವಾಹನ ಸ್ಥಾನ ಅಂತ ಹೇಳ್ತಾ ಇರ್ತೀವಿ. ಮುಖ್ಯವಾಗಿ ವಾಹನ ಮೇಲೆ ಸಂಚಾರ ಮಾಡುವಾಗ ನೀವು ದಯವಿಟ್ಟು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಲೇಬೇಕಾಗಿರುತ್ತೆ. ಹೆಲ್ಮೆಟ್ ಧಾರಣೆ, ಶಿರಸ್ತ್ರಾಣ, ವಾಹನದಲ್ಲಿ ಚಲಾಯಿಸುತ್ತಾ ಫೋನಲ್ಲಿ ಮಾತಾಡೋದು, ವಾಹನದಲ್ಲಿ ಚಲಾಯಿಸ್ತಾ ಮೆಸೇಜ್ಗೆ ರಿಪ್ಲೈ ಮಾಡೋದು, ಕೆಲವೊಂದು ಮಾದಕ ದ್ರವ್ಯ ಮತ್ತು ಮದ್ಯಪಾನ ಮಾಡಿ ಅಂದರೆ ಪರ್ಟಿಕ್ಯುಲರಾಗಿ ವಾಹನ ಚಲಾಯಿಸೋದು, ಅನಾರೋಗ್ಯ ಸಮಸ್ಯೆಗಳಿರುವಂಥ ಸಂದರ್ಭಗಳಲ್ಲಿ ಅಥವಾ ತಲೆ ಸುತ್ತೋದು, ಈ ರೀತಿ ಸಂದರ್ಭಗಳಲ್ಲಿ ವಾಹನ ಚಲಾಯಿಸಲಿಕ್ಕೆ ಹೋಗಬೇಡಿ. ಸೊ ಆದ್ದರಿಂದ ಈ ಕೆಲವೊಂದು ವಿಷಯಗಳಿಂದ ವಾಹನ ಅಪಘಾತಗಳನ್ನು ತಪ್ಪಿಸ್ಬೋದು. ಓವರ್ಟೇಕ್ ಮಾಡೋದು, ಸ್ಪೀಡಾಗಿ, ಈ ರೀತಿ ವಾಹನ ವಿಷಯಗಳಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ರಾತ್ರಿ ಹೊತ್ತು ಪ್ರಯಾಣಗಳು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ಸೊ ನೀವು ಪ್ರಾಪರಾಗಿ ಲೈನಲ್ಲಿ ಹೋಗ್ತಾ ಇದ್ರೂ ಅಥವಾ ನಿಮ್ಮ ಎದುರುಗಡೆಯಿಂದ ಬರುವಂಥದ್ದು, ಹಿಂದುಗಡೆಯಿಂದ ಬರುವಂತಹ ವಾಹನಗಳ ಅವರ ವೇಗ, ಅವರ ನಿಯಂತ್ರಣದ ಮೇಲೆ ನಿಮ್ಮ ರಕ್ಷಣೆ ಅನ್ನೋದು ಕೂಡ ಡಿಪೆಂಡ್ ಆಗಿರೋದ್ರಿಂದ ವಾಹನ ಚಲಾಯಿಸುವಾಗ ಈ ಸಂದರ್ಭದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಅಥವಾ ನಿಮ್ಮ ವಾಹನಗಳು ಈ ಸಂದರ್ಭದಲ್ಲಿ ಎಲ್ಲಾದರೂ ತುಂಬ ಒಳ್ಳೆಯ ಕಂಡೀಷನಲ್ಲಿರುತ್ತೆ, ಬಟ್ ಎಲ್ಲಾದರೂ ಪ್ರಯಾಣ ಹೋಗ್ತಾ ಇರ್ತೀರ, ಸಡನ್ನಾಗಿ ಏನಾದರೂ ಒಂದು ಸರ್ವಿಸ್ ಪ್ರಾಬ್ಲಮ್ ಬರುತ್ತೆ, ಅಥವಾ ಮಧ್ಯದಲ್ಲಿ ಏನಾದರೂ ಪ್ರಯಾಣ ಇಟ್ಕೊಂಡಿರ್ತೀರ, ಗಾಡಿಯಲ್ಲಿ ಹೋಗ್ತಾ ಇರ್ತೀರ, ಮಧ್ಯದಲ್ಲಿ ಕೈ ಕೊಡುತ್ತೆ. ಈ ರೀತಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ರಿಪೇರಿ ಅಥವಾ ಅದಕ್ಕೆ ಬೇಕಾಗಿರುವಂತಹ ಸರಿ ಮಾಡಿಸ್ಕೋಬೇಕಾಗಿರುವಂತಹ ಖರ್ಚುಗಳು, ವೆಚ್ಚಗಳು ಅನ್ನೋದು ಈ ಸಂದರ್ಭದಲ್ಲಿ ಅಧಿಕವಾಗಿರುತ್ತೆ. ಅದೇ ರೀತಿ ಮನಸ್ಕಾರಕ ಚಂದ್ರ ಕೇತುವಿನ ಜೊತೆ ಯುತಿ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ಬುದ್ಧಿ ಚಾಂಚಲ್ಯ ಅಂದರೆ ಒಂದೊಂದು ಸಾರಿ ತಲೆ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ತುಂಬ ಯೋಚನೆಗಳು ಬಂದಾಗ, ತುಂಬ ಆತಂಕದಲ್ಲಿದ್ದಾಗ ಒಂದೊಂದು ಸಾರಿ ಮೈಂಡ್ ವರ್ಕ್ ಮಾಡಲ್ಲ. ಏನು ಮಾಡ್ತಾಯಿದ್ದೀವಿ, ಏನು ಡೆಸಿಷನ್ ತಗೋಬೇಕು, ಏನು ಯೋಚನೆ ಮಾಡ್ತಾಯಿದ್ದೀವಿ ಅನ್ನೋದು ಒಂದೊಂದು ಸಾರಿ ನನಗೆ ತಲೆ ಕೆಲಸ ಮಾಡ್ತಾಯಿಲ್ಲ, ಸ್ವಲ್ಪ ಹೊತ್ತು ಟೈಮ್ ಕೊಡಿ ಅಂತ ಕೇಳ್ತಾ ಇರ್ತೀರ. ಸೊ ಆ ರೀತಿ ಬುದ್ಧಿ ಚಾಂಚಲ್ಯ ಅನ್ನೋದು ಇರುತ್ತೆ. ಈಗ ಮಾತಾಡಿರೋದು ಹಾಫ್ ಆನ್ ಅವರ್ ಆದಮೇಲೆ ಇನ್ನೊಂದು ಥರ ಬದಲಾವಣೆ ಆಗೋದು, ಈ ರೀತಿ ಚಂಚಲತೆ, ಸ್ಥಿರತ್ವ ಅನ್ನೋದಿರಲ್ಲ ನಿರ್ಧಾರಗಳಲ್ಲಿ. ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದು, ಆಮೇಲೆ ಅಯ್ಯೋ ನಾನು ಯಾಕೆ ಡೆಸಿಷನ್ ತಗೊಂಡೆ ಅನ್ನೋದು, ಅಥವಾ ಒಂದು ವಸ್ತು ಯಾರೋ ಹೇಳಿದರು ಅಥವಾ ಎಲ್ಲಾದರೂ ಹೋಗುವಾಗ ತೊಗೊಳ್ತೀರ, ಆಮೇಲೆ ಗೊತ್ತಾಗುತ್ತೆ ಬಟ್ ಆ್ಯಕ್ಚುಯಲ್ ರೇಟು ಅದಲ್ಲ, ಸುಮ್ಮನೆ ಆತ್ರಕ್ಕೆ ಬಿದ್ದು ತಗೊಂಡಿದ್ದೀರಾ ಅಂತ. ಸೊ ಈ ರೀತಿ ಕ್ಷಣಿಕಾವೇಶದಲ್ಲಿ ಸಮ್ಟೈಮ್ ಬುದ್ಧಿ ಚಂಚಲತೆ ಅನ್ನೋದು ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ಈ ಮಾನಸಿಕ ಸಂಘರ್ಷಣೆಗಳು ಒಳಗಡೆನೇ ಅಂತರಾಳದಲ್ಲಿ ನಿಮ್ಮ ಯೋಚನೆಗಳಾಗಿರ್ಬೋದು, ಕೆಲವೊಂದು ವಿಷಯಗಳಾಗಿರ್ಬೋದು, ಆತಂಕಗಳಾಗಿರ್ಬೋದು, ಅಧಿಕ ಮೊತ್ತದಲ್ಲಿ ಅಧಿಕ ಪರಿಮಾಣದಲ್ಲಿ ನಿಮಗೆ ಕೆಲವೊಂದು ತೊಂದರೆಗಳನ್ನು ಮಾನಸಿಕವಾಗಿ ನೀಡುವಂತಹ ಸಂದರ್ಭಗಳು ಇರುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕೆಲಸ ಆರಂಭ ಮಾಡ್ತೀರಾ, ಯಾವುದಾದ್ರೂ ಒಂದು ಪ್ರಯತ್ನ ಆರಂಭ ಮಾಡಿ ಅದಕ್ಕೆ ತಕ್ಕಂತೆ ಕೃಷಿ ಮತ್ತು ಪ್ಲಾನಿಂಗ್ ಪ್ರಕಾರ ಕಷ್ಟಪಟ್ಟರೂ ಕೂಡ ನೀವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂತೆ ಸಕ್ಸಸ್ ಆಪರ್ಚುನಿಟೀಸ್ ಅನ್ನೋದು ಕಮ್ಮಿ ಆಗಿರುತ್ತೆ. ಅಂದರೆ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳು ಕಾಯ ಮನಸ ವಾಚ ನೀವು ಅದ್ಭುತ ರೀತಿಯಲ್ಲಿ ತ್ರಿಕರಣ ಶುದ್ಧಿಯಿಂದ ಕೆಲಸ ಮಾಡಿದ್ರೂ ಕೂಡ ಬರುವಂತಹ ರಿಸಲ್ಟ್ ಬಂದು ಡಿಲೇ ಆಗೋದು, ಅಥವಾ ಇದ್ದಕ್ಕಿದ್ದಂಗಿಲ್ಲ ನಿಮ್ಮ ಪ್ಲ್ಯಾನ್ ಕ್ಯಾನ್ಸಲ್ ಅಂತ ಹೇಳೋದು, ಅಂದರೆ ಏನೋ ಒಂದು ಅವಾಂತರ, ಒಂದು ಆತಂಕ ಅನ್ನೋದು ನೀವು ಮಾಡುವಂತಹ ವೃತ್ತಿ ವ್ಯವಹಾರಗಳಲ್ಲಿ
ಇರುತ್ತೆ. ಇನ್ನು ಮುಖ್ಯವಾಗಿ ವೃಷಭ ರಾಶಿಯವರು ಯಾವ ವಿಷಯಗಳಲ್ಲಿ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಬಹುದು, ಉದ್ಯೋಗ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಾಗಿರಬಹುದು, ವಾಹನ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಾಗಿರ್ಬೋದು, ಗೃಹ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಾಗಿರಬಹುದು. ಈ ಕೆಲವೊಂದು ವಿಷಯಗಳು ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮ್ಮ ಮೇಲೆ ಅತಿಯಾಗಿರುವಂತಹ ಪ್ರಭಾವವನ್ನು ತೋರಿಸುತ್ತೆ. ವೃತ್ತಿ ಉದ್ಯೋಗದಲ್ಲಿ ಬದಲಾವಣೆಗಳಾಗಿರ್ಬೋದು, ಕುಟುಂಬ ಸದಸ್ಯರ ವರ್ತನೆ ಆಗಿರ್ಬೋದು, ಕುಟುಂಬ ಸದಸ್ಯರಲ್ಲಿ ಬರುವಂಥ ಇತ್ತೀಚೆಗೆ ಕಂಡುಬರುವಂಥ ಕೆಲವೊಂದು ವ್ಯತ್ಯಾಸಗಳಾಗಿರ್ಬೋದು, ಈ ಕೆಲವೊಂದು ವಿಷಯಗಳು ಅದು ಮತ್ತು ಗೃಹ ಸಂಬಂಧಪಟ್ಟಿರುವಂತಹ ವಿಷಯಗಳ ಟೆನ್ಷನ್ಸ್ ಅನ್ನೋದು ಜಾಸ್ತಿಯಾಗಿ ಮಾನಸಿಕವಾಗಿ ಒಂದು ಸಂಘರ್ಷಣೆ, ಒಂದು ರೀತಿ ಘರ್ಷಣೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಆತಂಕ ಅನ್ನೋದು ಇರುತ್ತೆ. ಆದರೂ ಕೂಡ ಈ ಗ್ರಹಣದ ಪ್ರಭಾವ ಈ ರೀತಿ ಕೆಲವೊಂದು ಗೋಚಾರ ಫಲಗಳನ್ನು ನೀಡುವುದರಿಂದ ವೃಷಭ ರಾಶಿಯವರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ದಾನ ಧರ್ಮಗಳನ್ನು ಅಧಿಕವಾಗಿ ಮಾಡಬೇಕಾಗಿರುತ್ತೆ. ಈ ಗ್ರಹಣದ ಅಂತ್ಯ ಸಮಯದಲ್ಲಿ ಅಂದರೆ ಆಹಾರ ನಿಯಮಗಳನ್ನು ಪಾಲಿಸಿ ಯಾವುದೇ ಆಹಾರವನ್ನು ತಗೊಳ್ಳದೇ ಇರೋದು, ಗ್ರಹಣದ ನಂತರ ಸ್ನಾನಾದಿಗಳಕ್ಕೆಲ್ಲ ಮಾಡಿ ಅದೇ ದಿನ ನೀವು ದಾನ, ಅದು ಅಕ್ಕಿ ದಾನನೋ ಅಥವಾ ಅಭಿಷೇಕಕ್ಕೆ ಬೇಕಾಗಿರುವಂಥ ಹಾಲು ದಾನ ಮಾಡೋದು, ಮತ್ತು ಕೆಲವೊಂದು ನವಧಾನ್ಯಗಳನ್ನು ದಾನವಾಗಿ ನೀಡುವುದು, ಅಥವಾ ಈಗ ಸಮ್ಮರ್ ಬರ್ತಾ ಇರೋದರಿಂದ ಬಡವರಿಗೆ ಮುಖ್ಯವಾಗಿ ವಸ್ತ್ರಗಳ ದಾನ ಮಾಡೋದು, ಅಂಬ್ರೆಲ್ಲಾ ದಾನ ಮಾಡೋದು, ಸ್ಲಿಪ್ಪರ್ ಕಾಲಿಗೆ ಹಾಕ್ಕೊಳ್ಳುವಂತಹ ಪಾದರಕ್ಷೆಗಳನ್ನು ದಾನ ಮಾಡೋದು. ಅಂದರೆ ದಾನಾದಿಗಳು ನೀವು ಎಷ್ಟು ಜಾಸ್ತಿ ಮಾಡ್ತಾ ಇರ್ತೀರೋ ಅದಕ್ಕೆ ತಕ್ಕಂತೆ ಫಲಗಳು ಅನ್ನೋದು ಅದ್ಭುತವಾಗಿರುತ್ತೆ. ಸಾಧ್ಯ ಆದರೆ ಈ ಸಂದರ್ಭದಲ್ಲಿ ರುದ್ರನಿಗೆ ಮಹಾರುದ್ರಾಭಿಷೇಕ ಅಥವಾ ರುದ್ರನಿಗೆ ಹಾಲಿನ ಪಂಚಾಮೃತ ಅಭಿಷೇಕ ಮಾಡಿಸೋದು ಅತ್ಯುತ್ತಮ ಫಲಗಳನ್ನು ನೀಡ್ತಾ ಇರುತ್ತೆ. ಬಟ್ ಹೆದರಬೇಡಿ, ಇದು ತಾತ್ಕಾಲಿಕವಾಗಿ ಗ್ರಹಣ ಗೋಚಾರ ಆಗಿರೋದ್ರಿಂದ ಈಗ ನಿಮಗೆ ದಶಮದಲ್ಲಿ ಕುಜ ರವಿ ಅದ್ಭುತ ರೀತಿಯಲ್ಲಿ ಅನುಕೂಲ, ಶುಕ್ರ ಶನಿ ಲಾಭಸ್ಥಾನದಲ್ಲಿ ಇರ್ತಾರೆ. ಬಟ್ ಈಗ ಬರ್ತಾ ಇರುವಂಥ ವಿಷಯಗಳೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಮನಸ್ಕಾರಕ ಮಾತೃಕಾರಕ ಚಂದ್ರ ಅಲ್ವಾ, ಮನಸ್ಸಿನ ಮೇಲೆ ಈ ರೀತಿ ಒತ್ತಡಗಳು ಬೀಳುವಂತಹ ಸಾಧ್ಯತೆಯು ಇರುತ್ತೆ. ಆದ್ದರಿಂದ ಹೇಳಿರುವಂತಹ ಪರಿಹಾರಗಳಿಂದ, ದಾನ ಧರ್ಮಾದಿಗಳಿಂದ, ಷೋಡಶೋಪಚಾರ ಜಪ ತಪಾದಿಗಳಿಂದ ನೀವು ಈ ದೋಷಗಳನ್ನು ಕಮ್ಮಿ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ ಹೊಸ ವರ್ಷ ಹೊಸ ಯಶಸ್ಸಿಗೆ ನಾಂದಿಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.